ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸುಮಾರು ದಿನ ಆಯಿತು ನಾನು ವಿಡಿಯೋ ಮಾಡಿ. ಸ್ವಲ್ಪ ದಿನ ಬ್ರೇಕ್ ತಗೊಂಡಿದ್ದೆ. ಯಾಕೋ ಸ್ವಲ್ಪ ಬೇಜಾರಾಗಿತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡಿರಲಿಲ್ಲ. ಇದು ಆಗಸ್ಟ್ 15th ವಿಡಿಯೋ. ನಾವು ನಮ್ಮ ಮಗನ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಅವನು ಓದ್ತಾ ಇದ್ದು ಶ್ರೀ ಚೈತನ್ಯ ಬಸವನಗುಡಿ ಸ್ಕೂಲು. ಆಗಸ್ಟ್ 15 ಸೆಲೆಬ್ರೇಷನ್ ಇತ್ತು ಸ್ಕೂಲಲ್ಲಿ. ಇನ್ನೂ ಪ್ರಿಪ್ರೇಷನ್ ನಡೀತಾ ಇತ್ತು. ಇದೆಲ್ಲ ನೋಡಿ ನನ್ನ ಸ್ಕೂಲಲ್ಲಿ ನಾವು ಮಾಡ್ತಾ ಇದ್ದಿದ್ದೆಲ್ಲ ನೆನಪಾಯಿತು. ಬೆಳಗ್ಗೆನೆ 8 ಗಂಟೆಗೆ ಹೋಗಿ ಕೂತ್ಕೋತಾ ಇದ್ವಿ ಸ್ಕೂಲಲ್ಲಿ. ಚೆನ್ನಾಗಿರುತ್ತೆ, ಓಲ್ಡ್ ಮೆಮೊರೀಸ್. ನನ್ನ ಮಗ ಇವತ್ತು ಕರಾಟೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾನೆ. ಸೊ ಇದೆಲ್ಲ ಬಿಕಾಸ್ ಆಫ್ ಜಿಮ್ನಾಸ್ಟಿಕ್ ಅವ್ನು ಈ ಥರ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಬಂದಿದ್ವಿ. ಆಗಸ್ಟ್ 15 ಈ ಥರ ಫ್ಲ್ಯಾಗ್ ಎಲ್ಲ ನೋಡಲಿಕ್ಕೆ ತುಂಬ ಅಂದರೆ ತುಂಬ ಹೆಮ್ಮೆ ಆಗುತ್ತಲ್ಲ, ತುಂಬ ಇಷ್ಟನೂ ಆಗುತ್ತೆ. ಸ್ಕೂಲ್ಗಳು ಎಲ್ಲ ಮೆಮೊರೀಸು ನೆನಪಾಯಿತು ನನಗೆ. ನನ್ನ ಮಗ ಈ ಸ್ಕೂಲಿಗೆ ಬಂದಮೇಲೆ ಇದೆ ಫಸ್ಟ್ ಪರ್ಫಾರ್ಮೆನ್ಸ್ ಕೂಡ. ಎಲ್ಲ ಚೆನ್ನಾಗಿ ಮಾಡಿದಾರಲ್ಲ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ. ಸೊ ಬೇಗ ಹೋಗಿದ್ರಿಂದ ಎಲ್ಲ ನೋಡಿ ಎಲ್ಲ ಫ್ರೀಡಮ್ ಫೈಟರ್ಸ್ ಎಲ್ಲ ನೆನಪಾದರು. ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಬಂದಿದ್ವಿ. ಬೆಳಗ್ಗೆ 8 ಗಂಟೆಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಪ್ರಿಪ್ರೇಷನ್ಸ್ ಕೂಡ ನೋಡ್ತಾ ಇದ್ದೀವಿ ಕೂತ್ಕೊಂಡು. ಈ ಸಮಯದಲ್ಲಿ ಮಿಥುನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕಂತ ಅನಿಸುತ್ತೆ. ಯಾಕಂದರೆ ಅವರು ನನ್ನ ಮಗನಂತ ಎಷ್ಟೋ ಸ್ಟೂಡೆಂಟ್ಸ್ಗೆ ಪಾಠ ಹೇಳಿಕೊಟ್ಟು ಅವ್ರ ಜೀವನನ ರೂಪಿಸ್ತಾ ಇದ್ದಾರೆ. ನನಗಂತೂ ಡ್ಯಾನ್ಸ್ ಕ್ಲಾಸಿಗೆ ಕಳಿಸಿದ್ಮೇಲೆ ತುಂಬಾ ಹೆಲ್ಪ್ ಆಗಿದೆ. ಇಲ್ಲಿ ಫ್ಲ್ಯಾಗ್ ಹಾಯ್ಸ್ಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿ ನನ್ನ ಸ್ಕೂಲ್ ಡೇಸ್ ನಿಜ ನೆನಪಾಯ್ತು. ಈಗ ನೆಕ್ಸ್ಟ್ ನನ್ನ ಮಗಂದೇ ಪರ್ಫಾರ್ಮೆನ್ಸು. ಇದು ಫ್ರೈಡೇ ಕೂಡ ಮಾಡಿಸಿದ್ರು ಲೋವರ್ ಪ್ರೈಮರಿಗೆ. ಸೊ ಸ್ಯಾಟರ್ಡೆ ಕೂಡ ಒಂದು ಪರ್ಫಾರ್ಮೆನ್ಸ್ ಇರೋದ್ರಿಂದ ನಾನು ಅದನ್ನು ನೋಡಬೇಕು ಹೇಗೆ ಮಾಡ್ತಾನೆ ಅಂತ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಬಂದಿದ್ದೀನಿ. ನಾವು ಡ್ಯಾನ್ಸ್ ಕ್ಲಾಸ್ ಎಲ್ಲ 2 ದಿನ ಜಿಮ್ನಾಸ್ಟಿಕ್ ಹೋಗೋದ್ರಿಂದ ತುಂಬಾ ಹೆಲ್ಪ್ ಆಗಿದೆ ಇದಕ್ಕೆಲ್ಲ. ನಾನು ಒಂದು ಹೈಟ್ ಬರಲಿ, ಒಂದು ಬೆಳವಣಿಗೆ ಆಗಲಿ ಅಂತ ನಾನು ಹಾಕಿದ್ದು. ಬಟ್ ಇಷ್ಟೊಂದು ಅಪ್ರಿಸಿಯೇಷನ್ ಸಿಗುತ್ತೆ ಅಂದ್ಕೊಂಡಿರಲಿಲ್ಲ. ಈಗ ಅವನಿಗೆ ಕರಾಟೆ ಕೂಡ ಇಷ್ಟ ಆಗೋಗಿದೆ.
ನೆಕ್ಸ್ಟ್ ಡೇ ನಾನು, ಶ್ವೇತಾ, ಮನ್ವಿಶು, ಮಂಜು ಮತ್ತು ನಮ್ಮ ಹಸ್ಬೆಂಡು 3 ಜನನು ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಚನ್ನಪಟ್ಟಣ ಹತ್ರ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದೇ ಫಸ್ಟ್ ಟೈಮು. ಎಲ್ಲರೂ ಹೇಳ್ತಾ ಇದ್ರು, ತುಂಬ ಕ್ರೇಜ್ ಇತ್ತು ಅದಕ್ಕೆ. ಸೊ ಅದು ಎಂಟ್ರೆನ್ಸು. ಇಲ್ಲಿ ಎಂಟ್ರೆನ್ಸ್ ಬರ್ತಿದ್ದಂಗೆ ಗಣೇಶ ಇದೆ. ಆಮೇಲೆ ಎಲ್ಲರೂ ಹೇಗೆ ಕಾಯಿ ಕಟ್ಟಿದ್ದಾರೆ ನೋಡಿ. ಇಲ್ಲಿ ನಾವೇನು ಬೇಡ್ಕೋತೀವೋ ಅದಾಗುತ್ತಂತೆ. ಕಾಯಿ ಕಟ್ಟಿ ಮತ್ತೆ 5 ಟೈಮ್ಸ್ ಬಂದು ಇಲ್ಲಿ ದೇವ್ರನ್ನ ಬೇಡ್ಕೋಬೇಕು. ಇಲ್ಲಿ 5 ಸಲ ಅಥವಾ 7 ಸಲ ಕಾಯಿ ಕಟ್ಟಬೇಕು. ಮಂಗಳವಾರ, ಭಾನುವಾರ, ಶುಕ್ರವಾರ ತುಂಬ ರಶ್ ಇರುತ್ತೆ. ಬೇರೆ ದಿನಗಳಲ್ಲಿ ಹೋಗಿ ಫ್ರೀಯಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ತುಂಬ ಅಂದರೆ ತುಂಬ ರಶ್ ಇತ್ತು. ಅಂದರೆ ಮೀಡಿಯಮ್ ಆಗಿ. ಸೊ ನಾವು ತುಂಬ ಬೆಳಗ್ಗೆ ಹೋಗಿದ್ವಿ. 9:30ಗೆಲ್ಲ ಅಲ್ಲಿದ್ವಿ, 9 o'clockಗೆಲ್ಲ ಅಲ್ಲಿದ್ವಿ. ಮಂಜು ನಿಮ್ಮನ್ನ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಮಂಜು ನಂಗೆ ಲಾಸ್ಟ್ ಟೈಮ್ ಹೇಳಿದ್ರು ನಾನು ವ್ಲಾಗಲ್ಲಿ ತೋರಿಸೇ ಇಲ್ಲ ಅಂತ. ಮಖಕ್ಕೆ ನೀರು ಹಾಕ್ತಾರೆ, ಅದನ್ನೇ ಡೀಪಾಗಿ ನೋಡ್ಬೇಕು ಅನ್ಸುತ್ತೆ. ಶ್ವೇತಾ ಯಾರೋ ನಂತರದವ್ರು ನೋಡು. ಶ್ವೇತಾ ಲೈಫ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಸ್ಟ್ರೈಟ್ ಹುಕುಮ ಆರೋಗ್ಯ ಕ್ರಮ ಇದೆ, ಅತ್ಯಮಾಸ ಕ್ರಮ ಆಗ್ಬೋದು. ಮಂಡ್ಯಕ್ಕೆ ಸೇರಿಕೊಂಡು ಸಿಬ್ಬಕೊಂಡಾಗ ತಮ್ಮ ಸೇವೆ ಮುಗಿದ್ರೆ ಕೌನ್ಸಿಲ್ ಉದ್ಯೋಗ ಪ್ರಸಾರ ಮಾಡ್ಕೊಳ್ಳಿ. ಎಷ್ಟು ಜನ ರೀಲ್ಸ್ ಮಾಡಿ ಹಾಕಿ ನಮ್ಮನ್ನು ಇಲ್ಲಿಗೆ ಬರಕ್ ಮಾಡಿದ್ಯಾ ತಾಯಿ, ಒಳ್ಳೇದು ಮಾಡಿ. ಇಲ್ಲ ಅಲ್ಲಿರೋರೆಲ್ಲ ತಿಂಡಿ ತಿನ್ಕೊಂಡ್ ಬಂದ್ಬಿಡೋದು. ನಡೀರಿ, ತಿಂಡಿ ತಿನ್ಕೊಂಡು ರಶ್ ಆಗ್ಬಿಡುತ್ತ. ನಾವು ನೆಕ್ಸ್ಟ್ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಪೂಜೆ ಮಾಡಿಸಿ ತಡೆ ಹೊಡ್ಸ್ಕೊಂಡು ಹೋಗೋಣ ಅಂತ. ಸುಮಾರು ಜನಕ್ಕೆ ದೇವಸ್ಥಾನ ಗೊತ್ತಿರುತ್ತೆ. ಕನಕಪುರ ರೋಡಲ್ಲಿರೋದು. ರಶ್ ಇರಲಿಲ್ಲ, ಈಸಿಯಾಗಿ ದರ್ಶನ ಆಯಿತು. ತಾಯಿ ಚಾಮುಂಡೇಶ್ವರಿ ಮತ್ತು ಕಬ್ಬಾಳಮ್ಮ ಕೇಳ್ಕೊತಾ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.